ನಮಸ್ಕಾರ, ನನ್ನ ಹೆಸರು ಸಿಂಧು ಅಂತ. JJM ಅಕಾಡೆಮಿಯಿಂದ ನಾವು ಸೋಷಿಯಲ್ ಸೈನ್ಸ್ ಕ್ಲಾಸಸ್ನ ಲಾಸ್ಟ್ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಹಿಸ್ಟ್ರಿಲಿ ಫಸ್ಟ್ ಮತ್ತು ಸೆಕೆಂಡ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಮತ್ತು ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಈಗ ಜಿಯೋಗ್ರಫಿಲಿ ಫಸ್ಟ್ ಚಾಪ್ಟರ್ನ ಏನು ಮಾಡಿದ್ದೀವಿ, ಫಿಸಿಕಲ್ ಫೀಚರ್ಸ್ ಮತ್ತು ಇಂಡಿಯನ್ ಪೊಸಿಷನ್ನ ಏನು ಮಾಡಿದ್ದೀವಿ ಇದರಲ್ಲಿ ನೋಡ್ತಾ ಇದ್ದೀವಿ ಈ ಕ್ಲಾಸಲ್ಲಿ. ಲಾಸ್ಟ್ ಕ್ಲಾಸಲ್ಲಿ ಪೊಸಿಷನ್ ಆಫ್ ಇಂಡಿಯಾನ ನೋಡಿದ್ದೀವಿ ಮತ್ತು ಇವತ್ತೇನು ನೋಡ್ತಿದ್ದೀವಿ, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾನ ಕಂಟಿನ್ಯೂ ಮಾಡೋಣ. JJM ಅಕಾಡೆಮಿ ಬಂದು 2 ಹತ್ರ ಇದೆ. ವಿಜಯನಗರದಲ್ಲಿದೆ 16 ಕ್ರಾಸಲ್ಲಿ, ಮತ್ತು ಬೆಳ್ಳೂರು ಕ್ರಾಸ್ ಮಯೂರ ಹೋಟೆಲ್ ಆಪೋಸಿಟ್ ಇದೆ ಮಂಡ್ಯ ಡಿಸ್ಟಿಕಲ್ಲಿ. ನೆಕ್ಸ್ಟ್ ನಮ್ಮ JJM ಅಕಾಡೆಮಿಲಿ ನವೋದಯ ಮತ್ತು SSLC ಮಕ್ಕಳಿಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಬೇಸಿಗೆ ಶಿಬಿರ ಕೂಡ ಇದೆ. ಸಮ್ಮರ್ ಕ್ಲಾಸಸ್ ಕೂಡ ಏನು ಮಾಡಿದ್ದೀವಿ, ಸ್ಟಾರ್ಟ್ ಮಾಡ್ತಾ ಇದ್ದೀವಿ. SSLC ಅವ್ರಿಗೆ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲೀಷ್, ಹಿಂದಿ, ವ್ಯಾಕರಣ ಕ್ಲಾಸಸ್ಸು ರೆಗ್ಯುಲರಾಗಿ ನಡೀತಾ ಇದೆ. ಎಲ್ಲರೂ ಜಾಯ್ನ್ ಆಗಿ. ನವೋದಯ ಕ್ಲಾಸಸ್ ಕೂಡ ಏನು ಮಾಡಿ ಜಾಯ್ನ್ ಆಗಿ. ನೆಕ್ಸ್ಟ್ KSET ಕ್ರ್ಯಾಶ್ ಕೋರ್ಸಸ್ ಕೂಡ ಸ್ಟಾರ್ಟ್ ಆಗಿದೆ 2025. ಇದರಲ್ಲಿ ಕೋಚಿಂಗ್ ಕೂಡ ಇರುತ್ತೆ, ಕ್ಲಾಸಸ್ ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ. ಇದನ್ನು ಕೂಡ ರೆಗ್ಯುಲರಾಗಿ ಅಟೆಂಡ್ ಮಾಡಿ ಕ್ಲಾಸಸ್ಗೆ ಜಾಯ್ನ್ ಆಗಿ. ಇವತ್ತಿನ ಕ್ಲಾಸಲ್ಲಿ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾನ ನೋಡೋಣ. ಅಂತಂದರೆ ಇಂಡಿಯಾನ ಏನು ಮಾಡಿದ್ದೀವಿ ಅಂದರೆ ಮೇಜರ್ಲಿ ಏನು ಮಾಡಿದ್ದೀವಿ, 4 ಫಿಸಿಕಲ್ ಫೀಚರ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಒಂದು ನಾರ್ದರ್ನ್ ಮೌಂಟೇನ್ಸ್ ಅಂತ ಹೇಳ್ತೀವಿ. ನಾರ್ದರ್ನ್ ಮೌಂಟೇನ್ಸಲ್ಲಿ ನಾವು ಏನು ನೋಡ್ತೀವಿ, ಹಿಮಾಲಯಾಸ್ನ ನೋಡ್ತೀವಿ. ಹಿಮಾಲಯಸಲ್ಲಿ ಶಿವಾಲಿಕ್ ಆಗಿರ್ಬೋದು, ಗ್ರೇಟರ್ ಹಿಮಾಲಯ, ಲೆಸ್ಸರ್ ಹಿಮಾಲಯ ಅಂತ ಏನು ಮಾಡ್ತೀವಿ, ಮತ್ತೆ ಫರ್ದರ್ ಕ್ಲಾಸಿಫೈ ಮಾಡಿ ಓದ್ತಾ ಹೋಗ್ತೀವಿ. ನೆಕ್ಸ್ಟ್ ನಾರ್ದರ್ನ್ ಗ್ರೇಟ್ ಪ್ಲೇನ್ ಅಂತಂದರೆ ನಾರ್ದರ್ನ್ ಗ್ರೇಟ್ ಪ್ಲೇನ್ ಇದೆಯಲ್ಲ, ಇದು ಯಾವ ಥರ ಫಾರ್ಮೇಷನ್ ಆಯಿತು, ಇದರಲ್ಲಿ ಇದ್ದು ಇಂಪಾರ್ಟೆನ್ಸ್ ಏನು ಅಂತ ನೋಡ್ತೀವಿ. ನೆಕ್ಸ್ಟ್ ಪೆನನ್ಸುಲಾರ್ ಪ್ಲೇಟ್ಯೂ ಅಂತಂದರೆ ಈ ಡೆಕ್ಕನ್ ಪ್ಲೇಟ್ಯೂ ಇದೆಯಲ್ಲ, ಈ ಪೆನನ್ಸುಲಾರ್ ರೀಜನ್ ಅಂತಂದರೆ ಈ ಪ್ಲೇಟ್ಯೂ ಯಾವ ಥರ ಫಾರ್ಮೇಷನ್ ಆಯಿತು, ಇದ್ರ ಇಂಪಾರ್ಟೆನ್ಸ್ ಏನು ಇದು ಈ ಫಿಸಿಕಲ್ ಫೀಚರ್ಸ್ನ ಕೂಡ ನೋಡ್ತೀವಿ. ನೆಕ್ಸ್ಟ್ ಕೋಸ್ಟಲ್ ಪ್ಲೇನ್ಸ್ ಅಂದರೆ ಇಂಡಿಯಾ ಏನಾಗಿದೆ ಪೆನನ್ಸುಲರ್ ಅಂತ ಕರಿತೀವಲ್ವ, ಅಂದರೆ ಇಟ್ಸ್ ಸರೌಂಡೆಡ್ ಬೈ ದ 3 ಸೈಡ್ಸ್ ಆಫ್ ಏನಾಗಿದೆ, ಇದರಲ್ಲಿ ವಾಟರಿಂದ ಏನಾಗಿದೆ, ಇದು ಸರೌಂಡೆಡ್ ಆಗಿದೆ. ಅದರಿಂದ ಇದನ್ನು ಪೆನನ್ಸುಲಾ ಅಂತ ಕರಿತೀವಿ. ಅಂತಂದರೆ ಇದು ಕೋಸ್ಟಲ್ ಏರಿಯಾ ಕೂಡ ಏನಾಗಿದೆ ಇಂಡಿಯಾಗೆ ಜಾಸ್ತಿ ಇದೆ. ಇದನ್ನು ಕೂಡ ನೋಡ್ತೀವಿ. ಮೇಜರ್ಲಿ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾದಲ್ಲಿ ಇಂಡಿಯಾನ ಏನು ಮಾಡಿದ್ದೀವಿ, 4 ಮೇಜರ್ ಡಿವಿಷನ್ ಆಗಿ ಮಾಡಿದ್ದೀವಿ. ಫಸ್ಟ್ ಒನ್ ನಾರ್ದರ್ನ್ ಮೌಂಟೇನ್, ನಾರ್ದರ್ನ್ ಗ್ರೇಟ್ ಪ್ಲೇನ್, ಪೆನನ್ಸುಲಾ ಪ್ಲೇಟ್ಯೂ, ಕೋಸ್ಟಲ್ ಪ್ಲೇನ್ಸ್. ಕೋಸ್ಟಲ್ ಪ್ಲೇನ್ಸ್ ಆಗಿ ಏನು ಮಾಡಿದ್ದೀವಿ, ಡಿವೈಡ್ ಮಾಡಿದ್ದೀವಿ. ಫಸ್ಟ್ ಒನ್ ನಾರ್ದರ್ನ್ ಮೌಂಟೇನ್ಸ್ ಅಂತಂದರೆ ಇದರಲ್ಲಿ ಏನು ನೋಡ್ತಾ ಹೋಗ್ತೀವಿ, ಹಿಮಾಲಯಸ್ನ ನೋಡ್ತೀವಿ. ಹಿಮಾಲಯನ ಫರ್ದರ್ ಏನು ಮಾಡಿದ್ದೀವಿ, ಶಿವಾಲಿಕ್, ಗ್ರೇಟರ್ ಹಿಮಾಲಯ ಮತ್ತು ಲೆಸ್ಸರ್ ಹಿಮಾಲಯ ಅಂತ ಮತ್ತೆ ಡಿವೈಡ್ ಮಾಡಿದ್ದೀವಿ. ಅದನ್ನು ನೋಡೋಣ. ನೆಕ್ಸ್ಟ್ ಏನು ಹೇಳಿದೆ, ಫಸ್ಟ್ ಒನ್ ಯಾವುದು, ನಾರ್ದರ್ನ್ ಮೌಂಟೇನ್ಸ್. ನಾರ್ದರ್ನ್ ಮೌಂಟೇನ್ಸಲ್ಲಿ ನಾವು ಏನನ್ನ ನೋಡ್ತೀವಿ ಅಂದರೆ ಹಿಮಾಲಯಾಸ್ನ ನೋಡ್ತೀವಿ. ಹಿಮಾಲಯಾಸ್ mountains are the highest in the world and consist of highest peaks, deep valleys, glaciers, rivers, etc. ಅಂತ ಹೇಳ್ತಾರೆ. ಅಂದರೆ ಹಿಮಾಲಯ ಏನಾಗುತ್ತೆ ಅಂದರೆ ಇಲ್ಲಿ ಹೈಯೆಸ್ಟ್ ಪೀಕ್ಸ್ನ ಎಲ್ಲ ಎಲ್ಲಿ ನೋಡ್ತೀವಿ ಅಂದರೆ ಹಿಮಾಲಯದಲ್ಲಿ, ಹಿಮಾಲಯನ್ ಮೌಂಟೇನ್ಸಲ್ಲಿ ನೋಡ್ತೀವಿ. ಮತ್ತು ಡೀಪ್ ವ್ಯಾಲೀಸ್ ಕೂಡ ನೋಡ್ತೀವಿ. ವ್ಯಾಲೀಸ್ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂದರೆ ಮೌಂಟೇನ್ಸ್ ಇರುತ್ತೆ, ಇನ್ನೇನಾಗುತ್ತೆ ರಿವರ್ ಫ್ಲೋ ಆದಾಗ ಏನಾಗುತ್ತೆ, ಇದು ಎರೋಷನಿಂದ ಏನಾಗುತ್ತೆ, ಇಲ್ಲಿ ವ್ಯಾಲೀಸ್ ಫಾರ್ಮೇಷನ್ ಆಗುತ್ತೆ. ವ್ಯಾಲೀಸಲ್ಲಿ ವಿ ಶೇಪ್ ವ್ಯಾಲೀಸ್ ಅಂತ ನೋಡ್ತೀವಿ ಮತ್ತು ಯು ಶೇಪ್ ವ್ಯಾಲೀಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ಗ್ಲೇಷಿಯರ್ಸ್ ಅಂದರೆ ಎಷ್ಟೊಂದು ರಿವರ್ ಎಲ್ಲಿಂದ ಒರಿಜಿನೇಟ್ ಆಗುತ್ತೆ ಅಂತಂದರೆ ಗ್ಲೇಷಿಯರ್ಸಿಂದ ಏನಾಗುತ್ತೆ ಅಂತಂದರೆ ಒರಿಜಿನೇಟ್ ಆಗುತ್ತೆ. ದ ಹಿಮಾಲಯನ್ ರೇಂಜ್ ಬಿಗನ್ಸ್ ಅಟ್ ಅ ಪಾಮಿನ್ ನಾಟ್ ಇನ್ ದ ವೆಸ್ಟ್ ಆ್ಯಂಡ್ ಎಕ್ಸ್ಟೆಂಡೆಡ್ ಅಪ್ ಟು ಅರುಣಾಚಲ್ ಪ್ರದೇಶ್ ಅಂತಂದರೆ ಹಿಮಾಲಯ ಎಲ್ಲಿಂದ ಎಲ್ಲಿ ತನಕ ಎಕ್ಸ್ಟೆಂಡ್ ಆಗಿದೆ, ಈ ವೆಸ್ಟಲ್ಲಿ ಏನು ನೋಡ್ತೀವಿ, ಪಾಮಿನ್ ನಾಟ್ನ ನೋಡ್ತೀವಿ. ಈಸ್ಟಲ್ಲಿ ಏನು ನೋಡ್ತೀವಿ, ಅರುಣಾಚಲ್ ಪ್ರದೇಶ್ ತನಕ ಏನಾಗಿದೆ, ಹಿಮಾಲಯ ಏನಾಗಿದೆ ಎಕ್ಸ್ಟೆಂಡ್ ಆಗಿದೆ. ಇಟ್ ಈಸ್ ಅಬೌಟ್ 2500 ಕಿಲೋಮೀಟರ್ಸ್ ಇನ್ ಲೆಂತ್. ಅಂದರೆ ಇಲ್ಲಿಂದ ವೆಸ್ಟಿಂದ ಈಸ್ಟಿಗೆ ಎಷ್ಟು ಲೆಂತ್ ಇದೆ, 2500 ಕಿಲೋಮೀಟರ್ ಲೆಂತ್ ಇದೆ. ದೀಸ್ ಆರ್ ಫೋಲ್ಡೆಡ್ ಮೌಂಟೇನ್ಸ್ ರೇಂಜ್ ಆರ್ 3 ಮೇನ್ ರೇಂಜಸ್. ಅಂದರೆ ಹಿಮಾಲಯ ಏನಂತ ಕರಿತೀವಿ, ನ್ಯೂ ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೀವಿ. ಫೋಲ್ಡ್ ಮೌಂಟೇನ್ಸ್ ಅಂತಂದರೆ ಏನಾಗುತ್ತೆ ಅಂದರೆ ಬಿಕಾಸ್ ಆಫ್ ಪ್ಲೇಟ್ ಟೆಕ್ಟಾನಿಕ್ ಆ್ಯಕ್ಟಿವಿಟಿಯಿಂದ ಏನಾಗುತ್ತೆ ಅಂದರೆ 2 ಕಾಂಟಿನೆಂಟ್ ಅಂದರೆ ಇಂಡಿಯನ್ ಪ್ಲೇಟ್ ಮತ್ತು ಇಲ್ಲಿ ಯುರೇಷಿಯನ್ ಪ್ಲೇಟ್ ಇರುತ್ತೆ. ಯುರೇಷಿಯನ್ ಪ್ಲೇಟ್ ಇರುತ್ತೆ. ಈಗ ಇಂಡಿಯನ್ ಪ್ಲೇಟ್ ಏನಾಗುತ್ತೆ, ಯುರೇಷಿಯನ್ ಪ್ಲೇಟಿಗೆ ಏನಾಗುತ್ತೆ ಬಂದು ಕೊಲೈಡ್ ಆದಾಗ ಏನಾಗುತ್ತೆ ಅಂತಂದರೆ ಇಲ್ಲಿಂದ ಏನಾಗುತ್ತೆ, ಈ ಥರ ಫೋಲ್ಡ್ ಮೌಂಟೇನ್ಸ್ ಅಂತಂದರೆ ಏನಾಗುತ್ತೆ ಹಿಮಾಲಯ ಏನಾಗುತ್ತೆ ಫಾರ್ಮೇಷನ್ ಆಗುತ್ತೆ. ಹಿಮಾಲಯ ಅಂದರೆ ಇಂಡಿಯನ್ ಪ್ಲೇಟ್ ಇರುತ್ತೆ, ಇಲ್ಲಿ ಯುರೇಷಿಯನ್ ಪ್ಲೇಟ್ ಇರುತ್ತೆ. ಇಂಡಿಯಾ ಬಂದು ಏನಾಗುತ್ತೆ, ಇಲ್ಲಿಗೆ ಏನಾಗುತ್ತೆ ಕೊಲೈಡ್ ಆಗುತ್ತೆ. ಅವಾಗ ಏನಾಗುತ್ತೆ, ಹಿಮಾಲಯನ್ ಮೌಂಟೇನ್ಸ್ ಏನಾಗುತ್ತೆ
ಎಮರ್ಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ 3 ಡಿವೈಡ್ ಮಾಡಿದ್ದಾರೆ. ಒಂದು ಶಿವಾಲಿಕ್ ಮೌಂಟೇನ್ ಅಂತ ಹೇಳ್ತೀವಿ, ಇನ್ನೊಂದು ಹಿಮಾಚಲ್ ಮಿಡಲ್ ಹಿಮಾಲಯ ಅಂತ ಕರಿತೀವಿ, ಇನ್ನೊಂದು ಗ್ರೇಟರ್ ಹಿಮಾಲಯ ಅಂತ ಕರಿತೀವಿ. ಗ್ರೇಟರ್ ಹಿಮಾಲಯದ ಏನಿರುತ್ತೆ ಅಂದರೆ ಹೈಟ್ ಏನಿರುತ್ತೆ ಜಾಸ್ತಿ ಇರುತ್ತೆ, ಶಿವಾಲಿಕ್ ಮೌಂಟೇನ್ ಹೈಟ್ ಏನಿರುತ್ತೆ ಕಮ್ಮಿ ಇರುತ್ತೆ. ಇದು ಶಿವಾಲಿಕ್ ಮೌಂಟೇನ್ ಇದೆಯಲ್ಲ, ಇದು ಪ್ಲೇಟ್ ಟೆಕ್ಟಾನಿಕ್ ಕನ್ವರ್ಜೆಂಟಿಂದ ಆಗಿರಲ್ಲ, ಇದು ಡೆಪೋಸಿಷನಿಂದ ಏನಾಗುತ್ತೆ, ಇದು ಶಿವಾಲಿಕ್ ಮೌಂಟೇನ್ ಆಗುತ್ತೆ. ನೆಕ್ಸ್ಟ್ ನೋಡೋಣ ಅದನ್ನು. ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಫಸ್ಟ್ ಯಾವ್ದು ನೋಡ್ತೀವಿ ಅಂತಂದರೆ ಇದು ಗ್ರೇಟರ್ ಹಿಮಾಲಯ, ಇದು ಇದೇನಾಗುತ್ತೆ ಅಂತಂದರೆ ಇದು ಗ್ರೇಟರ್ ಹಿಮಾಲಯ, ಲೆಸರ್ ಹಿಮಾಲಯ, ಇದು ಲಾಸ್ಟ್ ಒನ್ ಏನಂತ ಹೇಳ್ತೀವಿ, ಇದನ್ನ ಶಿವಾಲಿಕ್ ಅಂತ ಕರಿತೀವಿ. 3 ಮೇಜರಾಗಿ ಏನು ಮಾಡಿದ್ದೀವಿ, ಹಿಮಾಲಯನ್ ಮೌಂಟೇನ್ಸ್ನ ಏನು ಮಾಡಿದ್ದೀವಿ, ಡಿವೈಡ್ ಮಾಡಿದ್ದೀವಿ. First, Shivalik range. Shivalik hills are most recently formation. These are about 600 to 1500 meter above the sea level ಅಂತ ಹೇಳ್ತೀವಿ. ಅಂದರೆ ಈ ಶಿವಾಲಿಕ್ ಮೌಂಟನ್ಸ್ ಇದೆಯಲ್ಲ, ಇದೇನಾಗಿದೆ ಅಂದರೆ ರೀಸೆಂಟ್ಲಿ ಫಾರ್ಮೇಷನ್ ಆಗಿದೆ ಅಂತ ಹೇಳ್ತೀವಿ. ನಾನು ಅವಾಗಲೇ ಹೇಳಿದೆ ಹಿಮಾಲಯ ಯಾವ ಥರ ಫಾರ್ಮೇಷನ್ ಆಯಿತು ಅಂದರೆ ಬಿಕಾಸ್ ಆಫ್ ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟಿಯಿಂದ ಆಗುತ್ತೆ. ಅಂದರೆ ಕನ್ವರ್ಜೆಂಟ್ ಆಫ್ ಎ ಬೌಂಡರೀಸ್, ಕನ್ವರ್ಜೆಂಟ್ ಆಫ್ ಪ್ಲೇಟ್ಸ್. ಯಾವ್ಯಾವ ಪ್ಲೇಟ್ ಅಂತ ಹೇಳಿದೆ, ಇಂಡಿಯನ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ ಏನಾಗುತ್ತೆ, ಎರಡು ಕೂಡ ಏನಾಗುತ್ತೆ ಕೊಲ್ಯೂಷನಿಂದ ಏನಾಗುತ್ತೆ, ಕನ್ವರ್ಜೆಂಟ್ ಆಗೋದ್ರಿಂದ ಏನಾಗುತ್ತೆ ಹಿಮಾಲಯ ಫಾರ್ಮೇಷನ್ ಆಗುತ್ತೆ. ಬಟ್ ಶಿವಾಲಿಕ್ ಹಿಲ್ಸ್ ಇದೆಯಲ್ಲ, ಇದು ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂದರೆ ಕೊಲೈಡ್ ಆದ್ರಿಂದ ಈ ಥರ ಹಿಮಾಲಯ ಫಾರ್ಮೇಷನ್ ಆಗಿದೆ. ಬಿಕಾಸ್ ಆಫ್ ರಿವರ್ ಏನಾಗುತ್ತೆ, ಫ್ಲೋ ಆದಾಗ ಏನಾಗುತ್ತೆ, ಸೆಡಿಮೆಂಟ್ನ ಕ್ಯಾರಿ ಮಾಡಿಬಿಟ್ಟು ಏನಾಗುತ್ತೆ ಇಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗುತ್ತೆ. ಇದರಿಂದ ಏನಾಗ್ತಾ ಹೋಗುತ್ತೆ, ಇಲ್ಲಿ ಶಿವಾಲಿಕ್ ಮೌಂಟೇನ್ ಏನಾಗುತ್ತೆ ಇಲ್ಲಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಲೊಕೇಟೆಡ್ ಇನ್ ದ ಸದರ್ನ್ ಪಾರ್ಟ್ ಅಂತಂದರೆ ಇಲ್ಲಿ ಹಿಮಾಲಯ ಇದೆ, ಇದ್ರ ಸದರ್ನ್ ಪಾರ್ಟಲ್ಲಿ ಏನಾಗಿದೆ, ಇಲ್ಲಿ ಶಿವಾಲಿಕ್ ಮೌಂಟೇನ್ಸ್ ಏನಾಗಿದೆ ಇದೆ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಅ ಫುಟ್ ಹಿಲ್ಸ್ ಆಫ್ ಹಿಮಾಲಯ. ಅಂದರೆ ಫುಟ್ ಹಿಲ್ಸ್ ಆಫ್ ಹಿಮಾಲಯ ಅಂತಂದರೆ ಈ ಹಿಮಾಲಯ ರೇಂಜಸ್ ಇದೆ, ಇದು ಫುಟ್ಟಲ್ಲಿ, ಅಂದರೆ ಇಲ್ಲಿ ಫುಟ್ ಅಂತ ಹೇಳ್ತೀವಲ್ಲ, ಅಂದರೆ ಇದ್ರ ಕೆಳಗಡೆ ಏನಾಗಿದೆ, ಈ ರೀಜನಲ್ಲಿ ಏನು ನೋಡ್ತೀವಿ ನಾವು, ಶಿವಾಲಿಕ್ ಮೌಂಟೇನ್ಸ್ನ ನೋಡ್ತೀವಿ. ದೀಸ್ ಹ್ಯಾವ್ ಅ ನ್ಯಾರೋ ಸ್ಟ್ರಿಪ್ಸ್ ಆಫ್ ಎ ಪ್ಲೇನ್ಸ್ ಆರ್ ವ್ಯಾಲೀಸ್ ವಿಚ್ ಆರ್ ಕಾಲ್ಡ್ ಡ್ಯೂನ್ಸ್ ಅಂತ ಕರೀತಾರೆ. ಅಂತಂದರೆ ಇಲ್ಲಿ ಏನಂತ ಹೇಳ್ತಾರೆ, ನ್ಯಾರೋ ಸ್ಟ್ರಿಪ್ಸ್ ಆಫ್ ಪ್ಲೇನ್ಸ್ ಮತ್ತು ವ್ಯಾಲೀಸ್ನ ಇಲ್ಲಿ ನೋಡ್ತೀವಿ, ಎಲ್ಲಿ ಶಿವಾಲಿಕ್ ಮೌಂಟೇನ್ಸಲ್ಲಿ ನೋಡ್ತೀವಿ. ಅದನ್ನ ಏನಂತ ಕರಿತೀವಿ, ಡೂನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಡೆಹ್ರಾಡೂನ್ ಆಗಿರ್ಬೋದು, ಕೋಟಾ ಆಗಿರ್ಬೋದು, ಉಧಂಪುರ್ ಆಗಿರ್ಬೋದು, ಇದೆಲ್ಲ ಕೂಡ ಏನಾಗುತ್ತೆ ಡೂನ್ಸಿಗೆ ಏನಾಗುತ್ತೆ ಎಕ್ಸಾಂಪಲ್ ಆಗುತ್ತೆ. ಫಸ್ಟ್ ಯಾವ್ದು ನೋಡಿದ್ವಿ, ಶಿವಾಲಿಕ್ ನೋಡಿದ್ವಿ. ನೆಕ್ಸ್ಟ್ ಮಿಡಲ್ ಹಿಮಾಲಯಾಸ್. ಮಿಡಲ್ ಹಿಮಾಲಯಾಸ್ ಆರ್ ಅಬೌಟ್ 3600 ಮೀಟರ್ ಟು 4500 ಮೀಟರ್ಸ್ ಇನ್ ಹೈಟ್. ಅಂದರೆ ಈ ಮಿಡಲ್ ಹಿಮಾಲಯದು ಹೈಟ್ ಎಷ್ಟಿದೆ ಅಂತಂದರೆ 3600 ಮೀಟರ್ಸಿಂದ 4500 ಮೀಟರ್ಸ್ ಏನಿದೆ ಇದ್ದು ಹೈಟ್ ಇದೆ. ಲೊಕೇಟೆಡ್ ಬಿಟ್ವೀನ್ ಶಿವಾಲಿಕ್ ಆ್ಯಂಡ್ ಗ್ರೇಟರ್ ಹಿಮಾಲಯ ಅಂತಂದರೆ ಇದು ಯಾವುದ್ರ ಮಧ್ಯೆ ಲೊಕೇಟೆಡ್ ಆಗಿದೆ, ಇಲ್ಲೇನು ಬರುತ್ತೆ, ಗ್ರೇಟರ್ ಹಿಮಾಲಯ ಬರುತ್ತೆ, ಇಲ್ಲಿ ಶಿವಾಲಿಕ್ ಬರುತ್ತೆ. ಇದ್ರ ಮಧ್ಯದಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ಲೆಸರ್ ಹಿಮಾಲಯನ ನೋಡ್ತೀವಿ. ದೇ ಆರ್ ಅಬೌಟ್ 60 to 80 ಕಿಲೋಮೀಟರ್ಸ್ ವಿಡ್ತ್. ಅಂತಲೇ ಇದು ವಿಡ್ತ್ ಎಷ್ಟಿದೆ ಅಂತ ಹೇಳ್ತಿದ್ದಾರೆ, 60 to 80 ಕಿಲೋಮೀಟರ್ ಏನಾಗಿದೆ ಇದು ವಿಡ್ತ್ ಇದೆ. ದ ಲೆಸರ್ ಹಿಮಾಲಯ ಕನ್ಸಿಸ್ಟ್ ಆಫ್ ಮೆನಿ ಪ್ಯಾರಲಲ್ ಮೌಂಟೇನ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಲೆಸರ್ ಹಿಮಾಲಯದಲ್ಲಿ ತುಂಬ ಎಷ್ಟೊಂದು ಪ್ಯಾರಲಲ್ ಮೌಂಟೇನ್ಸ್ನ ಏನು ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಯಾವುದ್ಯಾವುದು ಅಂದರೆ ಪೀರ್ ಪಂಚಾಲ್, ಮಹಾಭಾರತ್ ರೇಂಜ್ನ ಇಲ್ಲಿ ನೋಡ್ತೀವಿ. ಇದು ಇಂಪಾರ್ಟೆಂಟ್ ಅಂತ ಬರ್ಕೊಳ್ಳಿ, ಸರಿ ಇಂಪಾರ್ಟೆಂಟ್. ಯಾವುದು ಲೆಸರ್ ಹಿಮಾಲಯದಲ್ಲಿ ಎಷ್ಟು ಮೆನಿ ಪ್ಯಾರಲಲ್ ಮೌಂಟೇನ್ಸ್ನ ನೋಡ್ತೀವಿ, ಯಾವುದನ್ನ ನೋಡ್ತೀವಿ. ನೆಕ್ಸ್ಟ್ ಕಾಂಗ್ರಾ ಆ್ಯಂಡ್ ಕುಲು ಆರ್ ದ ಫೇಮಸ್ ವ್ಯಾಲೀಸ್ ಅಂತಂದರೆ ಇಲ್ಲಿ ಯಾವುದ್ಯಾವುದು ಫೇಮಸ್ ವ್ಯಾಲೀಸ್ ಬರುತ್ತೆ ಅಂತಂದರೆ ಕಾಂಗ್ರಾ ಮತ್ತು ಕುಲು ಏನಾಗುತ್ತೆ ಇಲ್ಲಿ ಫೇಮಸ್ ವ್ಯಾಲೀಸ್ ಬರುತ್ತೆ. ಹಿಲ್ ಸ್ಟೇಷನ್ಸ್ ಅಂದರೆ ಶಿಮ್ಲಾ ಆಗಿರ್ಬೋದು, ಮಸೂರಿ ಆಗಿರ್ಬೋದು, ಚಕಾರ್ತಾ, ಡಾರ್ಜಿಲಿಂಗ್ ಏನಾಗುತ್ತೆ ಇಲ್ಲಿ ಇಂಪಾರ್ಟೆಂಟ್ ಹಿಲ್ ಸ್ಟೇಷನ್ಸ್ನ ಏನು ಮಾಡ್ತೀವಿ ಲೆಸರ್ ಹಿಮಾಲಯ ಅಥವಾ ಮಿಡಲ್ ಹಿಮಾಲಯದಲ್ಲಿ ನೋಡ್ತೀವಿ. ನೆಕ್ಸ್ಟ್ ಗ್ರೇಟರ್ ಹಿಮಾಲಯ, ಇದನ್ನು ಹಿಮಾದ್ರಿ ಅಂತ ಕೂಡ ಕರಿತೀವಿ. ದೀಸ್ ಆರ್ ನೋನ್ ಫಾರ್ ಹೈಯೆಸ್ಟ್ ಪೀಕ್ಸ್ ಆಫ್ ಹಿಮಾಲಯ. ಅಂತಂದರೆ ಈ ಹಿಮಾದ್ರಿ ಇದೆಯಲ್ಲ, ಈ ಗ್ರೇಟರ್ ಹಿಮಾಲಯದಲ್ಲಿ ಏನಾಗುತ್ತೆ ಮೇಜಲ್ಲಿ ಯಾವುದಾದ್ರು ಹೈಯೆಸ್ಟ್ ಪೀಕ್ಸ್ ಇದೆ ಅದೆಲ್ಲ ಎಲ್ಲಿ ನೋಡ್ತೀವಿ ಅಂತಂದರೆ ಗ್ರೇಟರ್ ಹಿಮಾಲಯ ರೀಜನಲ್ಲಿ ನೋಡ್ತೀವಿ. ಹಿಮಾದ್ರಿ ಅರ್ಲಿಯರ್ ಫಾರ್ಮ್ಡ್ ರೇಂಜಸ್ ಆಫ್ ದ ಹಿಮಾಲಯಸ್ ಅಂತಂದರೆ ಫಸ್ಟ್ ಯಾವ ಫಾರ್ಮೇಷನ್ ಆಗುತ್ತಲ್ಲ, ಕೊಲಿಷನ್ ಆಗುತ್ತಲ್ಲ, ಪ್ಲೇಟ್ಸ್ ಎರಡು ಕೊಲೈಡ್ ಆಗುತ್ತಲ್ಲ, ಇಂಡಿಯಾ ಮತ್ತು ಯುರೇಷಿಯನ್ ಪ್ಲೇಟ್ಸ್, ಫಸ್ಟ್ ಫಾರ್ಮೇಷನ್ ಆಗೋದು ಯಾವುದು ಅಂತಂದರೆ ಗ್ರೇಟರ್ ಹಿಮಾಲಯ ಏನಾಗುತ್ತೆ ಫಸ್ಟು ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ, ಅರ್ಲಿಯರ್ ಫಾರ್ಮ್ಡ್ ರೇಂಜಸ್ ಅಂತ ಕರಿತೀವಿ. ದಿಸ್ ರೇಂಜ್ ಇಸ್ ಕಂಪ್ಲೀಟ್ಲಿ ಕವರ್ಡ್ ವಿತ್ ಸ್ನೋ. ಅಂತಂದರೆ ಇಲ್ಲಿರೋಂಥ ರೇಂಜಸ್ ಎಲ್ಲ ಯಾವ ಥರ ಆಗಿದೆ ಅಂದರೆ ಕಂಪ್ಲೀಟಾಗಿ ಏನಾಗಿದೆ ಸ್ನೋಯಿಂದ ಏನಾಗಿದೆ ಕವರ್ ಆಗಿದೆ. ಅದಕ್ಕೆ ಇದನ್ನ ಏನಂತ ಕರೀತಾರೆ, ಅಬೋರ್ಡ್ ಆಫ್ ಸ್ನೋ ಅಂತ ಕರೀತಾರೆ. ಅಂದರೆ ಇದೇನಾಗಿದೆ ಇಲ್ಲಿ ಎಲ್ಲಿ ನೋಡಿದ್ರೆ ಏನು ನೋಡ್ತೀವಿ ನಾವು ಅಲ್ಲಿ ಸ್ನೋಯಿಂದ ಏನಾಗಿದೆ ಎಲ್ಲ ಮೌಂಟೇನ್ಸ್ ಕೂಡ ಏನಾಗಿದೆ ಕವರ್ ಆಗಿದೆ. ದಿಸ್ ಈಸ್ ಅಬೌಟ್ 6000 to 8000 ಮೀಟರ್ ಅಬೋವ್ ಸಿ ಲೆವೆಲ್. ಅಂದರೆ ಈ ಸಿ ಲೆವೆಲಿಂದ 6000 ಏನಾಗಿದೆ 8000 ಮೀಟರ್ ಏನಾಗಿದೆ ಹೈಟಲ್ಲಿ ಈ ಮೌಂಟೇನ್ಸ್ನ ನೋಡ್ತಾ ಹೋಗ್ತೀವಿ. ಹೈಯೆಸ್ಟ್ ಪೀಕ್ ಈಸ್ ಮೌಂಟ್ ಎವರೆಸ್ಟ್. ಅಂತಲೇ ಇದ್ರದ್ದು ಹೈಯೆಸ್ಟ್ ಪೀಕ್ ಯಾವ್ದು ಬರುತ್ತೆ
ಮೌಂಟ್ ಎವರೆಸ್ಟ್ ಬರುತ್ತೆ 8848 ಮೀಟರ್ ಏನಾಗಿದೆ ಹೈಟ್ ಇದೆ. ಅದರ್ ಬೇರೆ ಯಾವ್ಯಾವ ಮೌಂಟೇನ್ಸ್ ಬರುತ್ತೆ ಅಂದರೆ ಕಾಂಚನಜುಂಗ ಆಗಿರ್ಬೋದು, ನಂದಾದೇವಿ ಆಗಿರ್ಬೋದು, ಗೌರಿ ಶಂಕರ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಅದರ್ ಇಂಪಾರ್ಟೆಂಟ್ ಮೌಂಟೇನ್ ರೇಂಜಸ್ ಆಗುತ್ತೆ. ದೀಸ್ ಪೀಕ್ಸ್ ಹ್ಯಾವ್ ಅ ಮೆನಿ ಗ್ಲೇಷಿಯರ್ಸ್ ಲೈಕ್ ಸಿಯಾಚಿನ್, ಗಂಗೋತ್ರಿ, ಯಮುನೋತ್ರಿ, ನೂಬ್ರಾ ಎಕ್ಸೆಟ್ರಾ ಅಂತ ಹೇಳ್ತಿದೆ. ಅಂದರೆ ನಾವು ಅವಾಗಲೇ ಓದಿದ್ವಲ್ಲ, ಹಿಮಾಲಯದಲ್ಲಿ ಏನು ನೋಡ್ತೀವಿ ನಾವು, ಗ್ಲೇಷಿಯರ್ಸ್ ಕೂಡ ನೋಡ್ತೀವಿ ಅಲ್ವಾ. ಈ ರೀಜನಲ್ಲಿ ಏನಾಗ್ತೀವಿ ಅಂದರೆ ಈ ಗ್ರೇಟರ್ ಹಿಮಾಲಯ ರೀಜನಲ್ಲಿ ಏನಾಗುತ್ತೆ ತುಂಬ ಇಂಪಾರ್ಟೆಂಟ್ ಗ್ಲೇಷಿಯರ್ಸ್ನ ನೋಡ್ತೀವಿ. ಯಾವುದ್ಯಾವುದು ಅಂದರೆ ಗಂಗೋತ್ರಿ ಆಗಿರ್ಬೋದು, ಗಂಗಾ ನದಿ ಎಲ್ಲಿ ಒರಿಜಿನೇಟ್ ಆಗುತ್ತೆ, ಗಂಗೋತ್ರಿ ಗ್ಲೇಷಿಯರಿಂದ. ನೆಕ್ಸ್ಟ್ ಯಮುನೋತ್ರಿ, ಯಮುನಾ ನದಿ ಎಲ್ಲಿಂದ ಒರಿಜಿನೇಟ್ ಆಗುತ್ತೆ, ಯಮುನೋತ್ರಿ ಗ್ಲೇಷಿಯರಿಂದ. ನೆಕ್ಸ್ಟ್ ಅದೇ ಥರ ನುಬ್ರಾ ಆಗಿರ್ಬೋದು, ಸಿಯಾಚಿನ್ ಆಗಿರ್ಬೋದು, ಇದೆಲ್ಲ ಕೂಡ ಏನಾಗುತ್ತೆ ಇಲ್ಲಿ ಇಂಪಾರ್ಟೆಂಟ್ ಗ್ಲೇಷಿಯರ್ಸ್ ಆಗುತ್ತೆ. Next, Gangotri is the most famous. It is the most famous and it is the origin of the river Ganga. ಅಂತಂದರೆ ಗಂಗೋತ್ರಿ ಗ್ಲೇಷಿಯರ್ ಇದೆಯಲ್ಲ ಈ ರೀಜನಲ್ಲಿ ತುಂಬ ಫೇಮಸ್ ಅಂತ ಹೇಳ್ತಾರೆ. ಯಾಕೆಂದರೆ ಗಂಗಾ ನದಿ ಒರಿಜಿನೇಟ್ ಆಗೋದೆಲ್ಲಿ, ಗಂಗೋತ್ರಿ ಗ್ಲೇಷಿಯರಿಂದ. ದೇರ್ ಆರ್ ಮೆನಿ ಪಾಸಸ್ ಪ್ರೊವೈಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಆ್ಯಂಡ್ ಎಕ್ಸಲೆಂಟ್ ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಎಷ್ಟೊಂದು ಪಾಸಸ್ ಕೂಡ ಇದೆ, ಅದರಿಂದ ಏನು ಮಾಡ್ಬೋದು ಅಂತಂದರೆ ಟ್ರಾನ್ಸ್ಪೋರ್ಟಿಗೆ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಅದು ಕೂಡ ಏನಾಗಿದೆ ಅಲ್ಲಿ ಟೂರಿಸ್ಟ್ ಕೂಡ ಏನಾಗ್ತಾರೆ, ಅಲ್ಲಿ ತುಂಬ ಜನ ಹೋಗ್ತಾರೆ ಆ ಪಾಸಸ್ಗಳನ್ನ ವಿಸಿಟ್ ಮಾಡಲಿಕ್ಕೆ. ಅಲ್ಲಿ ಯಾವುದ್ಯಾವುದು ಅಂದರೆ ಬುರ್ಜಿಲಾ ಪಾಸ್ ಆಗಿರ್ಬೋದು, ಝೋಜಿಲಾ, ಬಾರಾಲಾಂಚ್ಲಾ, ಇದೆಲ್ಲ ಏನಾಗುತ್ತೆ ಅಂದರೆ ಇಂಪಾರ್ಟೆಂಟ್ ಪಾಸಸ್ನ ಎಲ್ಲಿ ನೋಡ್ತೀವಿ ಅಂದರೆ ಗ್ರೇಟ್ ಹಿಮಾಲಯದಲ್ಲಿ ನೋಡ್ತೀವಿ. ಅದನ್ನು ಏನಂತ ಕರಿತೀವಿ, ಹಿಮಾದ್ರಿ ಅಂತಲೂ ಕರಿತೀವಿ, ಅಬೋರ್ಡ್ ಆಫ್ ಸ್ನೋ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಹಿಮಾಲಯ. ಅಂದರೆ ಹಿಮಾಲಯದ ಇಂಪಾರ್ಟೆನ್ಸ್ ಏನು ಅಂತಂದರೆ, ಈಗ ಈ ರೀಜನಲ್ಲಿ ಏನು ನೋಡ್ತೀವಿ ನಾವು, ಹಿಮಾಲಯಸ್ನ ನೋಡ್ತೀವಿ ಅಲ್ವಾ, ಹಿಮಾಲಯಸ್ನ ನೋಡ್ತೀವಿ. ಇದೇನಾಗ್ತಿದೆ ಅಂದರೆ ಎಷ್ಟೊಂದು ಲೈಫ್ನ ಏನು ಮಾಡ್ತಿದೆ, ಇನ್ಫ್ಲುಯೆನ್ಸ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದರೆ ಈ ಹಿಮಾಲಯನ್ ರೇಂಜಸ್ ಇರೋದ್ರಿಂದ ಏನಾಗಿದೆ ಅಂದರೆ ನಮ್ಮ ಇಂಡಿಯನ್ ಕ್ಲೈಮೇಟ್ ಕೂಡ ಏನಾಗಿದೆ, ಚೇಂಜ್ ಆಗಿದೆ. ಈ ಕ್ಲೈಮೇಟಿಗೆ ತಕ್ಕಂಗೆ ಏನಾಗಿದೆ, ಜನಗಳ ಲೈಫ್ ಕೂಡ ಏನಾಗಿದೆ, ಬೇರೆ ಬೇರೆ ಜಾಗದಲ್ಲಿ ಇರೋರ್ದು ಏನಾಗಿದೆ, ಡಿಫ್ರೆಂಟ್ ಲೈಫ್ ಏನಾಗಿದೆ, ಅದರಿಂದ ಇನ್ಫ್ಲುಯೆನ್ಸ್ ಆಗಿದೆ. ಯಾವುದರಿಂದ, ಹಿಮಾಲಯನ್ ಮೌಂಟನ್ಸಿಂದ. ನೆಕ್ಸ್ಟ್, ದೇ ಪ್ರೊವೈಡ್ ಪ್ರೊಟೆಕ್ಷನ್ ಟು ಇಂಡಿಯಾ ಬೈ ಅಬ್ಸ್ಟ್ರಕ್ಟಿಂಗ್ ದ ಕೋಲ್ಡ್ ವಿಂಡ್ಸ್ ಫ್ರಮ್ ದ ಸೈಬೀರಿಯನ್ ರೀಜನ್, ಸೆಂಟ್ರಲ್ ಏಷ್ಯಾ. ಅಂದರೆ ಈಗ ಸೆಂಟ್ರಲ್ ಏಷ್ಯಾದಿಂದ ಏನಾಗುತ್ತೆ, ಕೋಲ್ಡ್ ವಿಂಡ್ಸ್ ಏನಾಗ್ತಿದೆ ಇಂಡಿಯಾ ಕಡೆ ಬರ್ತಾ ಇದೆ. ಈಗ ಹಿಮಾಲಯ ಏನಾಗ್ತಿದೆ, ಈಗ ಬ್ಯಾರಿಯರಾಗಿ ಆ್ಯಕ್ಟ್ ಮಾಡ್ತಿದೆ ಅಲ್ವಾ. ಈಗ ಹಿಮಾಲಯ ಇಲ್ಲ ಅಂತಂದಿದ್ರೆ ಏನಾಗ್ತಿತ್ತು, ಈ ಕೋಲ್ಡ್ ವಿಂಡ್ಸ್ ಇಲ್ಲ ಅಂತಂದಿದ್ರೆ ಏನಾಗ್ತಿತ್ತು, ಹಿಮಾಲಯ ಇಲ್ಲ ಅಂದ್ರೆ ಏನಾಗ್ತಿತ್ತು, ಈ ಕೋಲ್ಡ್ ವಿಂಡ್ಸ್ ಎಲ್ಲಿಗೆ ಬರ್ತಿತ್ತು, ನಾರ್ದರ್ನ್ ರೀಜನಿಗೆ ಏನಾಗ್ತಿತ್ತು, ನಾರ್ದರ್ನ್ ಇಂಡಿಯಾಗೆ ಏನು ಮಾಡ್ತಿತ್ತು, ಎಫೆಕ್ಟ್ ಆಗ್ತಿತ್ತು. ಇದರಿಂದ ಇಲ್ಲಿ ಏನಾಗ್ತಿತ್ತು ಅಂದರೆ ಕೋಲ್ಡ್ ಡೆಸರ್ಟ್ ಫಾರ್ಮೇಷನ್ ಆಗ್ತಿತ್ತು, ಎಲ್ಲಿ, ನಾರ್ದರ್ನ್ ಇಂಡಿಯಾ. ಬಟ್ ಇವಾಗ ಏನಾಗಿದೆ ಅಂತಂದರೆ, ಇವಾಗ ಇಲ್ಲಿ ಏನಿದೆ, ಇವಾಗ ಹಿಮಾಲಯನ್ ರೇಂಜಸ್ ಇದೆ, ಇಲ್ಲಿಂದ ಬರ್ತಿರೋ ಕೋಲ್ಡ್ ವಿಂಡ್ಸ್ನ ಏನು ಮಾಡ್ತಿದೆ, ಇದು ಬ್ಯಾರಿಯರ್ಗೆ ಆ್ಯಕ್ಟ್ ಮಾಡಿ ಏನು ಮಾಡ್ತಿದೆ, ಕೋಲ್ಡ್ ವಿಂಡ್ಸಿಂದ ಏನು ಮಾಡ್ತಿದೆ, ನಮ್ಮ ಇಂಡಿಯಾನ ಏನು ಮಾಡ್ತಿದೆ, ಇದು ಪ್ರೊಟೆಕ್ಟ್ ಮಾಡ್ತಾ ಇದೆ. ನೆಕ್ಸ್ಟ್, ಇಟ್ ಪ್ರಿವೆಂಟ್ ಫಾರಿನ್ ಇನ್ವೇಷನ್. ಅಂತಂದರೆ ಈಗ ಹಿಮಾಲಯ ಇರೋದಕ್ಕೆ ಏನಾಗ್ತಿದೆ ಅಂದರೆ ಬೇರೆ ದೇಶದವ್ರು ಏನು ಮಾಡೋಕ್ಕಾಗಲ್ಲ, ಈಸಿಯಾಗಿ ನಮ್ಮ ಮೇಲೆ ಇಂಡಿಯನ್ಸ್ ಮೇಲೆ ಏನು ಮಾಡೋಕ್ಕಾಗಲ್ಲ, ಅಟ್ಯಾಕ್ನ ಮಾಡಲಿಕ್ಕೆ ಆಗಲ್ಲ. ದೇ ಫೆಸಿಲಿಟೇಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್. ಅಂತಂದರೆ ಇಲ್ಲಿ ಹಿಮಾಲಯಸ್ ಇರೋದ್ರಿಂದ ಏನಾಗ್ತಿದೆ, ಎಷ್ಟೊಂದು ಗ್ಲೇಷಿಯರ್ಸ್ ಕೂಡ ಇದೆ, ಆ ಗ್ಲೇಷಿಯರ್ಸಿಂದ ಏನಾಗ್ತಿದೆ, ಎಷ್ಟೊಂದು ರಿವರ್ ಕೂಡ ಒರಿಜಿನೇಟ್ ಆಗ್ತಿದೆ ಅಲ್ವಾ. ಈಗ ರಿವರಿಂದ ಏನು ಮಾಡ್ತಿದ್ದೀವಿ ಅಂತಂದರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಏನು ಮಾಡ್ತಿದ್ದೀವಿ, ನಾವಿಲ್ಲಿ ಜನ್ರೇಷನ್ ಮಾಡ್ತಾ ಇದ್ದೀವಿ. ದೇ ಆರ್ ಹೋಮ್ಸ್ ಫಾರ್ ಮೆನಿ ಟೈಪ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅಂದರೆ ಇಲ್ಲಿರೋ ಫಾರೆಸ್ಟ್ ಜಾಸ್ತಿ ಇರೋದ್ರಿಂದ ಏನಾಗ್ತಿದೆ, ಎಷ್ಟೊಂದು ಪ್ಲಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಎಲ್ಲಿ ವಾಸ ಇದೆ ಅಂತಂದರೆ ಹಿಮಾಲಯನ್ ರೇಂಜಸ್ಸಲ್ಲಿ ಏನಾಗಿದೆ, ವಾಸ ಆಗಿದೆ. ದೇ ಆರ್ ದ ಗ್ರೇಟ್ ಟ್ರೆಷರ್ ಹೌಸ್ ಆಫ್ ಮಿನರಲ್ಸ್. ಅಂತಂದರೆ ಈ ರೀಜನಲ್ಲಿ ಏನು ನೋಡ್ತೀವಿ ನಾವು, ತುಂಬ ಮಿನರಲ್ಸ್ನ ಏನು ಮಾಡ್ತೀವಿ, ಈ ರೀಜನಲ್ಲಿ ನೋಡ್ತಾ ಹೋಗ್ತೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಹಿಮಾಲಯ ಅಂತ ಎಕ್ಸಾಮಲ್ಲಿ ಕೇಳಿದ್ರೆ ಏನು ಬರೀತೀರಾ, ಹಿಮಾಲಯನ್ ಮೌಂಟೇನ್ಸ್ ಹ್ಯಾವ್ ಇನ್ಫ್ಲುಯೆನ್ಸ್ ದ ಲೈಫ್ ಆಫ್ ಇಂಡಿಯನ್ಸ್ ಟು ದ ಗ್ರೇಟರ್ ಎಕ್ಸ್ಟೆಂಟ್. ಸೆಕೆಂಡ್ ಒನ್, ದೇ ಪ್ರೊವೈಡ್ ಪ್ರೊಟೆಕ್ಷನ್ ಟು ಇಂಡಿಯಾ ಬೈ ಅಬ್ಸ್ಟ್ರಕ್ಟಿಂಗ್ ದ ಕೋಲ್ಡ್ ವಿಂಡ್ಸ್ ಫ್ರಮ್ ದ ಸೈಬೀರಿಯನ್ ರೀಜನ್. ಅಂದರೆ ಸೆಂಟ್ರಲ್ ಏಷ್ಯಾದಿಂದ ಬರ್ತಿರೋ ಕೋಲ್ಡ್ ವಿಂಡ್ಸಿಂದ ನಮ್ಮನ್ನು ಏನು ಮಾಡ್ತಿದೆ, ಇದು ಪ್ರೊಟೆಕ್ಟ್ ಮಾಡ್ತಾ ಇದೆ. ನೆಕ್ಸ್ಟ್, ಇಟ್ ಪ್ರಿವೆಂಟ್ ಫಾರಿನ್ ಇನ್ವೇಷನ್. ಅಂತಂದರೆ ಇದೇನು ಮಾಡ್ತಿದೆ, ಫಾರಿನ್ ಇನ್ವೇಷನಿಂದ ಏನು ಮಾಡ್ತಿದೆ, ನಮ್ಮನ್ನು ಪ್ರಿವೆಂಟ್ ಮಾಡ್ತಾ ಇದೆ. ದೇ ಫೆಸಿಲಿಟೇಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್. ಇದೇನು ಮಾಡ್ತಿದೆ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ಗೆ ಏನು ಮಾಡ್ತಾ ಇದೆ, ನಮಗೆ ಹೆಲ್ಪ್ ಮಾಡ್ತಾ ಇದೆ. ದೇ ಆರ್ ಹೋಮ್ಸ್ ಫಾರ್ ಮೆನಿ ಟೈಪ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಎಷ್ಟೊಂದು ಪ್ಲಾಂಟ್ಸ್ ಮತ್ತು ಅನಿಮಲ್ಸಿಗೆ ಏನಾಗಿದೆ, ಇದು ಮನೆ ಆಗಿದೆ. ದೇ ಆರ್ ಅ ಗ್ರೇಟ್ ಟ್ರೆಷರ್ ಹೌಸ್ ಆಫ್ ಮಿನರಲ್ಸ್. ಅಂದರೆ ಈ ರೀಜನಲ್ಲಿ ಏನು ಮಾಡ್ತೀವಿ, ತುಂಬ ರಿಚ್ ಮಿನರಲ್ಸ್ ಇರೋದ್ರಿಂದ ಏನಾಗುತ್ತೆ, ಇದರಿಂದ ಇಂಡಿಯನ್ ಎಕನಾಮಿ ಕೂಡ ಏನಾಗ್ತಿದೆ, ಚೆನ್ನಾಗಿ ಆಗ್ತಾಯಿದೆ. ಇವತ್ತಿನ ಕ್ಲಾಸಲ್ಲಿ ಇದು ಮುಗಿಸೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾರ್ದರ್ನ್ ಪ್ಲೈನ್ಸ್ ಮತ್ತು ಡೆಕ್ಕನ್ ಪ್ಲೇಟ್ಯೂ ಮತ್ತು ಕೋಸ್ಟಲ್ ರೀಜನ್ನ ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡೋಣ. ಇದು JJM ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ಲಿಂಕ್ನ ಡೈರೆಕ್ಟಾಗಿ ಓಪನ್ ಮಾಡಿ ಎಲ್ಲ ರೆಗ್ಯುಲರ್ ಕ್ಲಾಸಸ್ ಆಗ್ತಾ ಇರುತ್ತೆ, ಕಂಟಿನ್ಯೂ ಮಾಡಿ ಕೇಳಿಸ್ಕೊಳ್ಳಿ.
ನೆಕ್ಸ್ಟ್ JJM ಅಕಾಡೆಮಿ ಇದು ಆ್ಯಪ್ ಇದೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರಲ್ಲಿ ಕ್ಲಾಸಸ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ, ಟೆಸ್ಟ್ ಸೀರೀಸ್ ಕೂಡ ಇದೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏಕಲವ್ಯ ನವೋದಯ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ ವಿಡಿಯೋ ಲೆಕ್ಚರ್ಸ್ ಇದೆ, ಚಾಪ್ಟರ್ ವೈಸ್ ಟೆಸ್ಟ್ ಕೂಡ ಇದೆ, ಕ್ವಿಜ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ. ಇದಕ್ಕೆ ಜಾಯ್ನ್ ಆಗಿ ಹೆಚ್ಚಿಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಹೆಲ್ಪ್ ಮಾಡ್ತಾರೆ. ನಿಮಗೆ ಏನೇ ಡೌಟ್ ಇದ್ದರೂ ಕ್ಲಾರಿಫೈ ಮಾಡ್ತಾರೆ. ಥ್ಯಾಂಕ್ ಯು.